ಇನ್ನು ಈ ಜಾತಿ ಗಣತಿ ವಿಚಾರವಾಗಿ ನಾಳೆ ಬಹಳ ಪ್ರಮುಖವಾದಂಥ ದಿನ. ಯಾಕಂದ್ರೆ ಸಂಪುಟ ಸಭೆ ನಡೆಯುತ್ತೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಸ್ವಪಕ್ಷದ ಶಾಸಕರೇ ಅಂದ್ರೆ ಸಚಿವರೇ ನಾಳೆ ಒಂದಷ್ಟು ಧ್ವನಿ ಎತ್ತುವಂತ ಸಾಧ್ಯತೆ ಇದೆ. TV9 ಇದಕ್ಕೋಸ್ಕರ ಒಂದು ಸ್ಪೆಷಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿದೆ. ನಾಳೆ ಏನೇನು ಚರ್ಚೆ ಆಗ್ಬೋದು, ಹೇಗಿರ್ಬೋದು ಆ ಸಂಪುಟ ಸಭೆ ಅಂತ ಬನ್ನಿ ನೋಡೋಣ. ಕ್ಯಾಬಿನೆಟ್ ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ. ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಜಾತಿ ಗಣತಿ ಅಲ್ಲ. ದಯವಿಟ್ಟು ಇದಕ್ಕೆ ಸೆನ್ಸಸ್ ಇದೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಸಾರ್ವಜನಿಕರಲ್ಲಿ. ರಾಜ್ಯ ರಾಜಕಾರಣದ ಚಿತ್ತ ಈಗ ನಾಳಿನ ವಿಶೇಷ ಸಂಪುಟ ಸಭೆಯತ್ತ ನೆಟ್ಟಿದೆ. ಕಳೆದೆರಡು ದಶಕದಲ್ಲಿ ಹಿಂದೆಂದೂ ಕಾಣದಂತಹ ವಿಶೇಷ ಸಂಪುಟ ಸಭೆ ಇದಾಗಲಿದ್ದು, ಜಾತಿ ಗಣತಿ ವಿಚಾರವೇ ನಾಳಿನ ಸಭೆಯಲ್ಲಿ ಏಕೈಕ ಅಜೆಂಡಾ. ಹೀಗಾಗಿ ನಾಳಿನ ಸಂಪುಟ ಸಭೆ ಬಿಸಿ ಬಿಸಿಯಾಗಿರೋದ್ರಲ್ಲಿ ಅನುಮಾನವೇ ಇಲ್ಲ. TV9 ಇನ್ಸೈಡ್ ಸುದ್ದಿ ನಾಳೆ ಯಾರ್ಯಾರು ಯಾವ ವಿಷಯ ಮಾತನಾಡಬಹುದು ಎಂಬ ಮಾಹಿತಿಯನ್ನ ಕಲೆ ಹಾಕಿದ್ದು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಈಗಾಗಲೇ ವರದಿಯಲ್ಲಿರುವ ಲೋಪದೋಷಗಳನ್ನ ಮುಂದಿಟ್ಟುಕೊಂಡೇ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ನಾಳಿನ ಸಭೆಯಲ್ಲಿ ಜಾತಿಗಳ ಅಂಕಿ ಸಂಖ್ಯೆಗಳ ಜೊತೆ ಅಂಗೀಕಾರದ ವಿಷಯದಲ್ಲೂ ದೊಡ್ಡ ಚರ್ಚೆ ನಡೆಯಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ನಾಳೆಯ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಅಂಗೀಕಾರ ತಿರಸ್ಕಾರದ ಬಗ್ಗೆ ಮೊದಲು ಮಾತುಕತೆಯಾಗಲಿದೆ. ವರದಿಯಲ್ಲಿ ನ್ಯೂನತೆಗಳಿವೆ ಎಂಬ ಮಾತುಗಳು ಈಗಾಗಲೇ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ವೈಜ್ಞಾನಿಕತೆ ಬಗ್ಗೆಯೂ ವಿಶ್ಲೇಷಣೆ ನಡೆಸಿವೆ. ಅನೇಕ ತಪ್ಪುಗಳು ಇವೆ ಎಂಬ ಆರೋಪ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಿಂದ ಕೇಳಿ ಬಂದಿದ್ದು, ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಳ್ಳುವಿಕೆಯ ಬಗ್ಗೆ ಸಭೆಯಲ್ಲಿ ಅವಲೋಕನ ನಡೆಯಲಿದೆ. ಹಾಗೆ ಜಾತಿ ವರ್ಗೀಕರಣ ಸರಿಯಾಗಿಲ್ಲ, ಕೆಲ ಜಾತಿಗಳನ್ನ ಉಪಪಂಗಡಗಳನ್ನ ಬೇರ್ಪಡಿಸಿರುವುದು ಸಹ ಸಭೆಯಲ್ಲಿ ಚರ್ಚೆಯಾಗಲಿದೆ. ಇನ್ನು ಈ ವಿಚಾರವಾಗಿ ಸದನ ಸಮಿತಿ ರಚಿಸುವಂತೆ ಒತ್ತಾಯ ಮಾಡಲು ಕೆಲ ಸಚಿವರು ಸಿದ್ಧರಾಗಿದ್ದು, ಸಂಪುಟ ಸಮಿತಿ ಆಯ್ಕೆ ಮುಕ್ತವಾಗಿಟ್ಟುಕೊಂಡು ಸಮಾಜ ವಿಜ್ಞಾನಿಗಳು ಸೇರಿ ವಿಷಯ ತಜ್ಞರ ಸಮಿತಿ ಮಾಡಿ ಅಧ್ಯಯನಕ್ಕೆ ಕಾಲಾವಕಾಶ ನೀಡಲು ಸಭೆಯಲ್ಲಿ ಒತ್ತಾಯ ಮಾಡುವ ಸಾಧ್ಯತೆ ಇದೆ. ಇನ್ನು ವರದಿ ಅಂಗೀಕಾರವಾದರೆ 75% ಮೀಸಲಾತಿ ಹೆಚ್ಚಳವಾಗಲಿದ್ದು, ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ್ರೆ ಕಾನೂನು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಇದೆಲ್ಲದರ ನಡುವೆ TV9ಗೆ ಮಾಹಿತಿ ಹಂಚಿಕೊಂಡಿರುವ ಹೆಸರು ಹೇಳಲು ಇಚ್ಛಿಸದ ಕೆಲ ಆಡಳಿತ ಪಕ್ಷದ ಶಾಸಕರೇ ಹಿಂದುಳಿದ ಸಮುದಾಯದ ವರ್ಗೀಕರಣದ ಬಗ್ಗೆ ತೀವ್ರ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಪ್ರವರ್ಗ 2ಎಯಲ್ಲಿ 111 ಜಾತಿಗಳಿವೆ. ಆದರೆ ಕೇವಲ ಒಂದು ಸಮುದಾಯವನ್ನ ಅತಿ ಹಿಂದುಳಿದವರ ಪಟ್ಟಿಗೆ ಸೇರಿಸಿ 1B ಪ್ರವರ್ಗ ರಚಿಸಿ ವಿಶೇಷ ಸ್ಥಾನಮಾನ ಕೊಟ್ಟಿರುವುದಕ್ಕೆ ತೀವ್ರ ಆಕ್ಷೇಪಣೆ ವ್ಯಕ್ತವಾಗಿದೆ. ಇದರಿಂದ ಸಣ್ಣ ಮತ್ತು ಅತಿ ಸಣ್ಣ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ ಎಂದು ಮಾತನಾಡುತ್ತಿರುವುದು ಸತ್ಯವಾಗಿದ್ದರೂ, ಸಂಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಮಾತನಾಡುವ ಎದೆಗಾರಿಕೆ ಯಾರಿಗೂ ಕಾಣಿಸುತ್ತಿಲ್ಲ ಎಂಬ ಕೊರಗು ಕೆಲ ಸಮುದಾಯಗಳಲ್ಲಿದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಟ್ವೀಟ್ ಮಾಡಿರುವ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅತಿ ಹೆಚ್ಚು ಬೆಣ್ಣೆ ತಿಂದವರು ಯಾರು ಎಂದು ಸಿದ್ದರಾಮಯ್ಯರನ್ನ ಪ್ರಶ್ನಿಸಿದ್ದಾರೆ. ಜಾತಿಗಣತಿ ರಾಜಕೀಯ ಫಸಲಿಗೆ ಹೊಂಚು ಹಾಕಿರುವ ಶ್ರೀಮಾನ್ ಸಿದ್ದರಾಮಯ್ಯನವರೇ ಸತ್ಯವನ್ನೇ ಹೇಳಿ, ಅತಿ ಹಿಂದುಳಿದ 2A ಪ್ರವರ್ಗದಲ್ಲಿ ಸಿಂಹಪಾಲು ಬೆಣ್ಣೆ ನುಂಗಿದ ಭೂಪರು ಯಾರು? ಕಿರುಬೆರಳು ತುದಿಯಲ್ಲೇ ದತ್ತಾಂಶವಿದೆ. ನೀವು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ವೇ? ನಿಮಗೂ ಗೊತ್ತು, 2A ಪ್ರವರ್ಗದಲ್ಲಿ 101 ಜಾತಿಗಳಿವೆ. 15% ಮೀಸಲಾತಿ ಪಾಲು ಇದೆ. ಈ ಪಾಲಿನಲ್ಲಿ ಅತಿ ಹೆಚ್ಚು ಪಾಲು ನುಂಗಿದವರು ಯಾರು ದೇವರು? ಈ ನುಂಗುವಿಕೆಯಲ್ಲಿಯೂ ನಿಮ್ಮ ಪಾತ್ರವೇನೋ ಸ್ವಾಮಿ? ಸತ್ಯ ಹೇಳಿ. ಹೀಗೆಂದು ಸಿದ್ದರಾಮಯ್ಯರನ್ನೇ ಗುರಿಯಾಗಿಸಿ HDK ಬಾಣ ಬಿಟ್ಟಿದ್ದಾರೆ. ಇನ್ನು ವರದಿಗೆ ಟ್ವಿಸ್ಟ್ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ, ಇದು ಜಾತಿ ಗಣತಿಯೇ ಅಲ್ಲ, ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಷ್ಟೇ ಅಂದ್ರೆ ಸಚಿವ ಪ್ರಿಯಾಂಕರ್ಗೆ ಸಹ ಮುಖ್ಯಮಂತ್ರಿ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಸೆನ್ಸಸ್ ಇದೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಸಾರ್ವಜನಿಕರಲ್ಲಿ. ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ ಅಷ್ಟೇ. ಅದು
ಈ ಎಲ್ಲ ಬೆಳವಣಿಗೆಗಳ ನಡುವೆ ವೀರಶೈವ ಲಿಂಗಾಯತ ಮಹಾಸಭಾದ IAS ಅಧಿಕಾರಿಗಳ ಸಮಿತಿ ಈಗಾಗಲೇ ವರದಿಯನ್ನ ಸಿದ್ಧಪಡಿಸಿ ಸಮಾಜದ ಸಚಿವರಿಗೆ ಮಾಹಿತಿ ನೀಡಿದ್ದು, ನಾಳಿನ ಸಂಪುಟ ಸಭೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಧ್ವನಿ ಎತ್ತಬೇಕು ಎಂಬ ಬಗ್ಗೆ ಮಾಹಿತಿ ನೀಡಿದೆ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಈ ವಿಷಯವಾಗಿ ಪೂರ್ಣ ಪ್ರಮಾಣದಲ್ಲಿ ಮಾತನಾಡುವಂತೆ ಮಹಾಸಭಾ ಸೂಚಿಸಿದೆ. ಈ ಹಿಂದೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಷಯದಲ್ಲಿ ಸಂಪುಟ ಸಭೆಯಲ್ಲಿ ಧ್ವನಿ ಎತ್ತರಿಸಿ ಗಟ್ಟಿಯಾಗಿ ವಿರೋಧ ಮಾಡಿದ್ದ ಖಂಡ್ರೆ ನಾಳಿನ ಸಭೆಯಲ್ಲೂ ವಿರೋಧವಾಗಿ ಮಾತನಾಡುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಿನಲ್ಲಿ ನಾಳಿನ ಸಂಪುಟ ಸಭೆಗೆ ಎಲ್ಲಾ ತಯಾರಿಯನ್ನ ವಿಧಾನಸೌಧದ ಸಂಪುಟ ಕಾರ್ಯದರ್ಶಿ ಭರದಿಂದ ಮಾಡುತ್ತಿದ್ದಾರೆ. ಜಾತಿ ಗಣತಿಯ ಬಿಸಿ ಬಿಸಿ ವಾತಾವರಣವನ್ನು ನೋಡಿದ್ರೆ ಸಂಪುಟ ಪ್ರಾಂಗಣದ ಮೇಜನ್ನ ಇನ್ನಷ್ಟು ಗಟ್ಟಿಗೊಳಿಸುವುದು ಸೂಕ್ತ. ಯಾಕಂದ್ರೆ ಮೇಜು ಕುಟ್ಟಿ ಮಾತನಾಡುವವರ ಸಂಖ್ಯೆ ಹೆಚ್ಚಿದೆ. ಆದ್ರೆ ಅಧಿಕಾರ ಮತ್ತು ದೂರಗಾಮಿ ರಾಜಕೀಯ ಮೇಜು ಕುಟ್ಟಲು ರೆಡಿಯಾಗಿರುವವರ ಕೈ ಕಟ್ಟಿ ಹಾಕಿದ್ರೂ ಅಚ್ಚರಿಯಿಲ್ಲ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.